ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ 32 ವಚನ 1-5. ಪಾಪ ನಿವೇದನೆ ಮತ್ತು ಪಾಪ ವಿಮೋಚನೆ. ಪಾಪ ಮಾಡದ ಮನುಷ್ಯ ಯಾರೂ ಇಲ್ಲ. ಮಾನವರೆಲ್ಲರೂ ಪಾಪಿಗಳೇ, ಬಲಹೀನರೇ. ಒಂದಲ್ಲ ಒಂದು ವಿಧದಲ್ಲಿ ನಾವು ಪಾಪ ಮಾಡಿ ಬಿಡುತ್ತೇವೆ. ನಾವೇನು ಪಾಪ ಮಾಡಿಲ್ಲ ಎಂದು ಹೇಳಿಕೊಂಡರೆ ನಮ್ಮನ್ನು ನಾವು ಸುಳ್ಳುಗಾರರನ್ನಾಗಿ ಮಾಡುತ್ತೇವೆ. ದೇವರ ಸತ್ಯ ನಮ್ಮಲ್ಲಿ ಇರುವುದಿಲ್ಲ. ಆದರೆ ನಮ್ಮ ಪಾಪಗಳನ್ನು ನಿವೇದಿಸುವಾಗ, ಅರಿಕೆ ಮಾಡುವಾಗ, ನಾನು ಮಾಡಿದ್ದೇನೆ ಎಂದು ಒಪ್ಪಿಕೊಂಡಾಗ ಆ ಪಶ್ಚಾತ್ತಾಪ ಪಡುವ ಮನಸ್ಸು, ನೊಂದು ಬೆಂದ ಹೃದಯ, ಜಜ್ಜಲ್ಪಟ್ಟ ದೀನ ಹೃದಯದಲ್ಲಿ ದೇವರು ವಾಸಿಸುವವರಾಗಿದ್ದಾರೆ. ಸೊ ಈ ತಪಸ್ಸು ಕಾಲದಲ್ಲಿ ಒಳ್ಳೆಯ ಪಾಪ ನಿವೇದನೆ ಮಾಡುವ ಕೃಪೆಗಾಗಿ ನಾವು ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸೋಣ. ಪಾಪ ಮುಚ್ಚಿಟ್ಟುಕೊಂಡಾಗ ಏನಾಗುತ್ತದೆ, ಪಾಪ ನಿವೇದನೆ ಮಾಡಿದಾಗ, ಅದರಿಂದ ಬಿಡುಗಡೆ ಹೊಂದಿದಾಗ ಏನಾಗುತ್ತದೆ ಎಂದು ದೇವರ ವಾಕ್ಯದ ಮೂಲಕ ಧ್ಯಾನಿಸಿ ಅದರ ಆಶೀರ್ವಾದವನ್ನು ನಾವು ಪರಿಪೂರ್ಣವಾಗಿ ಹೊಂದಿಕೊಳ್ಳೋಣ. ಕೀರ್ತನೆ 32. ಯಾರ ಪಾಪ ಪರಿಹಾರವಾಗಿದೆಯೋ, ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು. ಇಲ್ಲಿ ಯಾರದು ವಿಮೋಚನೆಯಾಗಿದೆ, ಯಾರ ಪಾಪ ಪರಿಹರಿಸಲ್ಪಟ್ಟಿದೆ, ಅವರು ಧನ್ಯರು. ಯಾರ ಅಪರಾಧವನ್ನು ಪ್ರಭು ಎಣಿಸಿಲ್ಲವೋ, ಯಾರ ಅಂತರಂಗದಲ್ಲಿ ಕುತಂತ್ರವಿಲ್ಲವೋ ಅವರೇ ಧನ್ಯರು. ಪಾಪ ನಿವೇದನೆ ಮಾಡದೆ ನಾ ಮೌನದಿಂದಿರಲು. ನೋಡಿ, ಪಾಪ ನಿವೇದನೆ ಅಂದರೆ ಪಾಪದ ಅರಿವಿಲ್ಲ, ಪಶ್ಚಾತ್ತಾಪದ ಹೃದಯವಿಲ್ಲ. ಪಾಪ ನಿವೇದನೆ ಮಾಡುವಕ್ಕೆ ನಾವು ಹೋಗೋದಿಲ್ಲ. ಅದು ಪರಿಶುದ್ಧವಾದ ಸಂಸ್ಕಾರ. ಪಾಪ ನಿವೇದನೆ ಅನ್ನುವುದು ಒಂದು ಸಂಸ್ಕಾರ. ಸ್ವತಃ ದೇವರೇ ನಮಗೆ ಕೊಟ್ಟಿರುವ ಒಂದು ಕೃಪೆಯ ಸಂಸ್ಕಾರ ಅದು. ಮನುಷ್ಯನು ಆ ಪಾಪದಿಂದ ನಾಶವಾಗಿ ಹೋಗಬಾರದೆಂಬ ಕಾರಣಕ್ಕಾಗಿ ಪಾಪ ನಿವೇದನೆ ಮಾಡದೆ ನಾ ಮೌನದಿಂದಿರಲು. ದಿನವೆಲ್ಲ ನರಳಿ ಸವೆದು ಹೋದವು ನನ್ನ ಎಲುಬುಗಳು ಸವೆದು ಹೋದವು. ನೋಡಿ, ಆ ಎಲುಬುಗಳು ಶರೀರಕ್ಕೆ ಮೂಲ ಒಂದು ಅಡಿಪಾಯ ಅಥವಾ ಅಸ್ಥಿವಾರ ಎಲುಬುಗಳು. ನೋಡಿ, ಈಗ ಕೈ ಮಡಚಬೇಕು, ಕಾಲು ನಡಿಬೇಕು, ಎಲ್ಲ ಕೆಲಸ ಕಾರ್ಯಗಳು ಮಾಡಬೇಕು. ಈ ಶರೀರ ಆಕ್ಟಿವ್ ಆಗಿ ಇರಬೇಕಂದ್ರೆ ನಡೆಯಲು, ಕೂರಲು, ಏಳಲು, ಏನೇ ಮಾಡಲು ಎಲುಬುಗಳು ಬಹಳ ನಮಗೆ ಅವಶ್ಯಕ. ಎಲುಬಿನ ಮನುಷ್ಯ, ಎಲುಬಿನ ಮೇಲೆ ಈ ಮಾಂಸ ಜೋಡಣೆಯಾಗಿರುವಂಥದ್ದು, ಹೌದಲ್ವಾ? ಕಾರಣ ಹವ್ವಳು ಎಲುಬಿನಿಂದ ಸೃಷ್ಟಿಯಾದ ಕಾರಣ ನಾವೆಲ್ಲರೂ ಎಲುಬು. ಈಗ ಮೃತಪಟ್ಟ ನಂತರ ನೀವು ನೋಡ್ತೀರಾ, ಎಲುಬು ಗೂಡು ಮಾತ್ರ ಉಳಿಯುತ್ತೆ, ಮಾಂಸ ಎಲ್ಲ ನಾಶವಾಗಿ ಹೋದರೂ ಸಹ. ಆದ ಕಾರಣ ಪಾಪ ಅರಿಕೆ ಮಾಡದೇ ಇದ್ದಾಗ ಎಲುಬುಗಳು ಸವೆದು ಹೋದವು. ಪ್ರಭುವಿನ ಶಿಕ್ಷಾಸ್ತ ನನ್ನ ಮೇಲೆ ಭಾರವಾಗಿತ್ತು, ಹಗಲಿರುಳು ಬೇಸಿಗೆಯ ನೀರಿನಂತೆ ಬತ್ತಿ ಹೋಗಿತ್ತು ನನ್ನ ಶರೀರದ ತಿರುಳು. ಪಾಪ ನಮ್ಮ ಶರೀರವನ್ನು ತಿಂದು ಹಾಕುತ್ತದೆ. ಅದಕ್ಕೆ ಸಿರಾಕನು ಹೇಳುತ್ತಾನೆ, ಪಾಪವನ್ನು ಮಾಡುವಾಗ ಅಥವಾ ಪಾಪವನ್ನು ಮಾಡುವ ಸಂದರ್ಭದಲ್ಲಿ, ಮಗನೇ ನೀನು ಪಾಪ ಮಾಡಿದ್ದೀಯೋ, ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡು, ಸರ್ವೇಶ್ವರನಲ್ಲಿ ಅರಿಕೆ ಮಾಡು, ಆ ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೋ, ಆ ಪಾಪದ ಬಳಿಯಿಂದ ಓಡಿ ಹೋಗು. ಹೇಗೆ ಹಾವನ್ನು ಕಂಡಾಗ ಪ್ರಾಣ ಭಯದಿಂದ ತತ್ತರಿಸಿ ಓಡಿ ಹೋಗುತ್ತೀಯೋ, ಹಾಗೆ ಪಾಪಕ್ಕೆ ಎದರಿ ನೀನು ಓಡಿ ಹೋಗು. ಆ ಪಾಪವನ್ನು ಮುಚ್ಚಿಟ್ಟುಕೊಳ್ಳಬೇಡ, ಆ ಪಾಪವನ್ನು ರಹಸ್ಯವಾಗಿ ಕಾಪಾಡಿಕೊಳ್ಳಬೇಡ. ಹಾವನ್ನು ತನ್ನ ಸೆರೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದೆ ಆದರೆ ಅದು ತನ್ನ ಯಜಮಾನನನ್ನೇ ಕಚ್ಚಿ ಸಾಯಿಸುವಂಥದ್ದೇ. ಕಾರಣ ಹಾವಿನ ನಾಲಿಗೆಯಲ್ಲಿ ವಿಷ ಇದೆ, ವಿಷದ ಕೊಂಡಿ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅದು ಅವರನ್ನು ನಾಶ ಮಾಡಬಹುದು. ಹೀಗೆ ಪಾಪವನ್ನು ಹಾವಿನ ವಿಷ ಸರ್ಪದ ಆ ವಿಷಕ್ಕೆ ಹೋಲಿಕೆ ಮಾಡಲಾಗಿದೆ. ಹಾವನ್ನು ನಾವು ಬಚ್ಚಿಟ್ಟುಕೊಂಡ ರೀತಿಯಲ್ಲಿ ಪಾಪಗಳು ನಮ್ಮಲ್ಲಿ ಬಚ್ಚಿಟ್ಟುಕೊಂಡಿರುವಾಗ ಅದು ನಮ್ಮ ದೇಹವನ್ನೇ ಕ್ಷೀಣಿಸುತ್ತದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಶರೀರದಲ್ಲಿ ಸೌಖ್ಯವಿಲ್ಲ. ಇದಕ್ಕೆಲ್ಲ ಪಾಪವೇ ಕಾರಣವಾಗಿದೆ. ಇಲ್ಲಿ ದಾವಿದರ್ಶನ ಹೇಳುತ್ತಾನೆ, ನಾನು ಪಾಪಗಳನ್ನು ಅರಿಕೆ ಮಾಡದೇ ಇದ್ದಾಗ ನನ್ನ ಎಲುಬುಗಳು ಸವೆದು ಹೋಗ್ತಾ ಇದೆ, ನನ್ನ ಶರೀರ ಬತ್ತಿ ಹೋಗ್ತಾ ಇದೆ, ನಾನು ಕ್ಷೀಣಿಸುತ್ತಾ ಇದ್ದೇನೆ ಎಂದು. ಅಂಥ ಸಮಯದಲ್ಲಿ, ಅಂಥ ದುರವಸ್ಥೆಯಲ್ಲಿ ಆಗ ನಿವೇದಿಸಿದೆ, ಹೇ ಸರ್ವೇಶ್ವರ, ನಿನಗೆ ನನ್ನ ಪಾಪವನ್ನು ಮರೆ ಮಾಡಲಿಲ್ಲ, ನಿನ್ನಿಂದ ನನ್ನ ದ್ರೋಹವನ್ನು. ಪ್ರಭು ಮುಂದೆ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವೆ ಎಂದೆ.
ಆಗ ನೀ ಪರಿಹರಿಸಿದೆ ನನ್ನ ಪಾಪ ದೋಷವನ್ನು. ಪ್ರೇಸ್ ದ ಲಾರ್ಡ್, ಹಾಲೆಲೂಯ. ಸೊ ಈ ಒಂದು ಪಾಪ ನಿವೇದನೆಯ ಸಂಸ್ಕಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಭಾಗವಹಿಸೋಣ ಈ ತಪಸ್ಸು ಕಾಲದಲ್ಲಿ ವಿಶೇಷವಾಗಿ. ಕಾರಣ ನಮ್ಮ ಕಥೋಲಿಕ ಧರ್ಮಸಭೆ ನಮಗೆ ಆಹ್ವಾನ ನೀಡುತ್ತದೆ, ವರ್ಷಕ್ಕೆ ಒಮ್ಮೆಯಾದರೂ ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿ ಶುದ್ಧೀಕರಿಸಲ್ಪಡು ಅಂತ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ನೀತಿವಂತನು ದಿನಕ್ಕೆ 7 ಸಾರಿ ಬಿದ್ದು ಹೋಗುತ್ತಾನೆ. ಇವತ್ತು ಒಳ್ಳೆಯವನು ಎಂದು ಹೇಳಿಕೊಳ್ಳುವುದಾದರೆ ಅಂತ ನಾವೇ 7 ಸಾರಿ ಬಿದ್ದು ಹೋಗುವ ಸ್ವಭಾವ ನಮ್ಮದಾಗಿರುತ್ತದೆ. ಆದ ಕಾರಣ ಪಾಪಗಳನ್ನು ಮುಚ್ಚಿಟ್ಟುಕೊಂಡರೆ ನಮಗೆ ಪ್ರಯೋಜನವಿಲ್ಲ. ಅದನ್ನು ಒಪ್ಪಿ ಅರಿಕೆ ಮಾಡುವಾಗ ದೇವರ ಕ್ಷಮೆಗೆ ನಾವು ಪಾತ್ರರಾಗುತ್ತೇವೆ. ಪಾಪ ಕ್ಷಮಿಸಲ್ಪಟ್ಟಾಗ ಪಾಪಕ್ಕೆ ಸಂಬಂಧಪಟ್ಟ ಎಲ್ಲ ದೋಷಗಳು ನಮ್ಮಿಂದ ನೀಗಿ ಹೋಗುತ್ತದೆ. ಪ್ರೈಸ್ ದ ಲಾರ್ಡ್. ನಮಗೊಬ್ಬ ರಕ್ಷಕ ಇದ್ದಾರೆ, ಆತ ಯೇಸು. ಯೇಸು ಎಂದರೆ ತನ್ನ ಜನರ ಪಾಪಗಳನ್ನು ಕ್ಷಮಿಸಿ ಬಿಡುಗಡೆ ಮಾಡುವ ರಕ್ಷಕ ಎಂದು ಅರ್ಥ. ನನ್ನ ಯೇಸು ನನ್ನ ರಕ್ಷಕ ಎಂದು ಟೈಪ್ ಮಾಡೋಣ, ಆಮೇನ್ ಎಂದು ಹೇಳೋಣ. ಧೈರ್ಯದಿಂದ ಪಾಪ ನಿವೇದನೆ ಸಂಸ್ಕಾರಕ್ಕೆ ಹೋಗೋಣ. ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡಿ ಪರಿಪೂರ್ಣದ ಬಿಡುಗಡೆಯನ್ನು, ಆಶೀರ್ವಾದವನ್ನು, ಸೌಖ್ಯವನ್ನು ಹೊಂದಿಕೊಳ್ಳೋಣ. ಕರ್ತರಾದ ಯೇಸುವೇ ಆ ಪಾರ್ಶ್ವವಾಯು ರೋಗಿಯನ್ನು 4 ವಿಶ್ವಾಸಿಗಳು ಕರೆದುಕೊಂಡು ಬಂದಾಗ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲಾಗಿದೆ ಎಂದು ನುಡಿದಾಗ ಆತನ ಶರೀರದಲ್ಲಿ ಹೊಸ ಸೌಖ್ಯ ಶಕ್ತಿ, ಆತ ಪಾರ್ಶ್ವವಾಯು ರೋಗದಿಂದ ಸತ್ತ ಶವದಂತೆ ಬಿದ್ದಿದ್ದವನು ಹೊಸ ಜೀವವನ್ನು ಪಡೆದುಕೊಂಡು ನಿಮಗೆ ಸಾಕ್ಷಿಯಾಗಿ ನಿಂತ ರೀತಿಯಲ್ಲಿ ಪಾಪಗಳು ಕ್ಷಮಿಸಲ್ಪಟ್ಟಾಗ ಸೌಖ್ಯ, ಆಶೀರ್ವಾದ, ಶಾಂತಿ, ಸಮಾಧಾನ. ಒಬ್ಬ ಪಾಪಿ ಪಶ್ಚಾತ್ತಾಪ ಪಟ್ಟು ಮನಪರಿವರ್ತನೆ ಹೊಂದಿದರೆ ಸ್ವರ್ಗ ರಾಜ್ಯದಲ್ಲಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಯೇಸುವೇ, ಎಲ್ಲ ಪಾಪಿಗಳಲ್ಲಿ ದೊಡ್ಡ ಪಾಪಿ ನಾನೇ ಆಗಿದ್ದೇನೆ, ನನ್ನ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ. ದಾವೀದನ ಕುಲಪುತ್ರರೇ, ನಜರೇತಿನ ಯೇಸುವೇ, ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿರಿ. ನನ್ನ ಸಕಲ ಪಾಪಾಪರಾಧಗಳನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ನಿಮ್ಮ ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿ ಈ ತಪಸ್ಸು ಕಾಲದಲ್ಲಿ ಒಳ್ಳೆಯ ಪಾಪ ನಿವೇದನೆಯನ್ನು ಮಾಡಿ ಪರಿಪೂರ್ಣವಾದ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ಈ ಸಮೂಹವನ್ನು ಆಶೀರ್ವದಿಸಿರಿ. ಪಾಪದ ಪ್ರಜ್ಞೆಯನ್ನು ಉಂಟು ಮಾಡುವ ಪರಿಶುದ್ಧಾತ್ಮರೇ ನಮ್ಮಲ್ಲಿ ಕಾರ್ಯ ಮಾಡಿರಿ. ದೇವರ ಸನ್ನಿಧಾನದಲ್ಲಿ ಆ ವ್ಯಭಿಚಾರಿ ಸ್ತ್ರೀ ಕಣ್ಣೀರಿನಿಂದ ಗೋಳಾಡಿ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಿ ಸಮಾಧಾನದಿಂದ ಹೋಗು ಎಂದು ಕ್ಷಮೆ ಪಡೆದುಕೊಂಡ ಒಂದು ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ, ನನ್ನ ಯೇಸು ನನ್ನ ರಕ್ಷಕ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.